ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೀಜೋಕ್ತಿಗಳು, ಬೀಜ ಪದಗಳು, ಅದರಲ್ಲಿ ಸಜಾತಿ ಬೀಜಪದ, ವಿಜಾತಿ ಬೀಜಪದ ಮತ್ತು ಬೀಜೋಕ್ತಿಗಳಲ್ಲಿ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ವಿಷಯವನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾನೆ. ಇಲ್ಲಿ ಬೀಜೋಕ್ತಿಗಳು ಏನು? ಬೀಜೋಕ್ತಿಗಳು ಅಂದರೆ ಈ ಚರಾಕ್ಷರ ಮತ್ತು ಸ್ಥಿರಾಂಕಗಳು, ಈ ಚರಾಕ್ಷರ ಮತ್ತು ಸ್ಥಿರಾಂಕಗಳು ಸೇರಿದಾಗ ಉಂಟಾಗುವುದೇ ಬೀಜೋಕ್ತಿಗಳು. ಫಸ್ಟ್ ನಾವು ಚರಾಕ್ಷರ ಅಂತೇಳಿ ತಿಳ್ಕೋಬೇಕು. ಚರಾಕ್ಷರ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಚರಾಕ್ಷರ ಅಂದರೆ ಸ್ಥಿರವಲ್ಲದ ಪದ, ಅಂದರೆ ಅದರ ಬೆಲೆ ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ, ಅದು ಬದಲಾವಣೆ ಆಗಿರುತ್ತೆ. ಅಂದರೆ ಎಕ್ಸ್ ಆಗಿರಲಿ, ಝಡ್ ಆಗಿರಲಿ, ಎ ಆಗಿರಲಿ, ಬಿ ಆಗಿರಲಿ ಅಂತ ಏನು ಹೇಳ್ತೀವಿ, ಇವು ಚರಾಕ್ಷರ. ಅಂದರೆ ಸ್ಥಿರವಲ್ಲದ ಪದ ಏನಿರುತ್ತೆ ಅದನ್ನು ನಾವು ಚರಾಕ್ಷರ ಅಂತೇಳಿ ಕರಿತೀವಿ. ಇನ್ನು ಸ್ಥಿರಾಂಕ, ಸ್ಥಿರಾಂಕ ಅಂದರೆ ಏನಪ್ಪ ಅಂದರೆ -3, 4, 100 ಇವು ಸ್ಥಿರಾಂಕ ಆಗ್ತದೆ, ಅಂದರೆ ಸ್ಥಿರವಾದಂಥ ಬೆಲೆಯನ್ನು ಹೊಂದಿರುತ್ತದೆ. ಈ ಚರಾಕ್ಷರ ಅಂದರೆ ಸ್ಥಿರವಲ್ಲದ ಪದ ಮತ್ತು ಸ್ಥಿರಾಂಕಗಳು ಸೇರಿ ಅದು ಬೀಜೋಕ್ತಿ ಆಗ್ತದೆ. ಇಲ್ಲಿ 2x + 5y ಅಂತ, ಇಲ್ಲ 3x + 10 ಅನ್ನುವಂಥದ್ದು, ಇವೆಲ್ಲವೂ ಕೂಡ ಬೀಜೋಕ್ತಿ ಆಗ್ತದೆ. ಹಾಗಾದರೆ ಬೀಜೋಕ್ತಿ ಅಂದರೆ ಚರಾಕ್ಷರ ಮತ್ತು ಸ್ಥಿರಾಂಕಗಳು ಸೇರಿ ಬೀಜೋಕ್ತಿಗಳು ಉಂಟಾಗ್ತದೆ. ಈ ಬೀಜೋಕ್ತಿಗಳಲ್ಲಿ ಈ ಬೀಜ ಪದಗಳು ಅಂದರೆ ಈ ಬೀಜೋಕ್ತಿಗಳಲ್ಲಿ ಈ 3x ಅನ್ನುವಂಥದ್ದು ಒಂದು ಬೀಜ ಪದ, 10 ಅನ್ನುವಂಥದ್ದು ಒಂದು ಬೀಜ ಪದ, ಇಲ್ಲಿ 2x ಅನ್ನುವಂಥದ್ದು ಒಂದು ಬೀಜ ಪದ, 5y ಅನ್ನುವಂಥದ್ದು ಬೀಜ ಪದ. ಇದರ ಅಪವರ್ತನಗಳು ಯಾವ್ಯಾವು ಅಂದಾಗ ಈ 2x ಅಲ್ಲಿ 2 ಅನ್ನುವಂಥ ಅಪವರ್ತನ ಇದೆ, ಎಕ್ಸ್ ಅನ್ನುವಂಥ ಒಂದು ಅಪವರ್ತನ ಇದೆ. ಇಲ್ಲಿ 5y ಅಲ್ಲಿ 5 ಅನ್ನುವಂಥದ್ದು ಒಂದು ಅಪವರ್ತನ, y ಅನ್ನುವಂಥದ್ದು ಒಂದು ಅಪವರ್ತನ ಆಗ್ತದೆ. ಇನ್ನು ಈ ಸ್ಥಿರಾಂಕ ಏನಿರುತ್ತೆ, ಸ್ಥಿರಾಂಕ ಅಂದಾಗ ಅದರ ಬೆಲೆ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ, ಅದು ಬದಲಾವಣೆ ಆಗಲ್ಲ. ಆದರೆ ಚರಾಕ್ಷರದಲ್ಲಿ ಅದರ ಬೆಲೆ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗಿರುತ್ತೆ. ಇದನ್ನು ನಾವು ಈ 2x ಅಂತ ಏನಿದೆ ಇದು ಸಂಖ್ಯಾ ಸಹಗುಣಕ ಆಗ್ತದೆ. ಅಂದರೆ ಚರಾಕ್ಷರದ ಜೊತೆ ಯಾವ ಸಂಖ್ಯೆ ಇರುತ್ತೋ ಅದು ಸಂಖ್ಯಾ ಸಹಗುಣಕ ಆಗ್ತದೆ. ಇನ್ನು ಬರೀ ಎಕ್ಸ್ ಅಂತ ಇದ್ದಾಗ ಈ ಎಕ್ಸ್ ಜೊತೆ ಏನೂ ಇಲ್ಲ ಅಂದಾಗ ಅಲ್ಲಿ 1 ಇದೆ ಅಂತ ತಿಳ್ಕೋಬೇಕು. ಆ 1 ಅನ್ನುವಂಥದ್ದು ಏನಿದೆ ಇದು ಸಂಖ್ಯಾ ಸಹಗುಣಕ ಆಗ್ತದೆ. ಎಕ್ಸ್ ಅನ್ನುವಂಥದ್ದು ಚರಾಕ್ಷರ ಆಗ್ತದೆ. ಸಪರೇಟಾಗಿ ಏನಾದರೂ ಸಂಖ್ಯೆ ಬಂತು ಅಂದರೆ ಅದೇನಾಗುತ್ತೆ ಅಂದರೆ ಸ್ಥಿರಾಂಕ ಆಗ್ತದೆ. ಈ ರೀತಿಯಾಗಿ ನಾವು ತಿಳ್ಕೋಬೇಕು. ನೋಡಿ, ಬೀಜೋಕ್ತಿಗಳು ಹೇಗೆ ಉಂಟಾಗುತ್ತೆ ಅಂದರೆ ಚರಾಕ್ಷರ ಮತ್ತು ಸ್ಥಿರಾಂಕ ಸೇರಿದಾಗ ಬೀಜೋಕ್ತಿ ಉಂಟಾಗುತ್ತೆ. ಈ ಚರಾಕ್ಷರದ ಜೊತೆ ಸಂಖ್ಯೆ ಏನಾದರೂ ಬಂದರೆ ಅದನ್ನು ಸಂಖ್ಯಾ ಸಹಗುಣಕ ಅಂತೇಳಿ ಕರಿತೇವೆ. ಈಗ ಈ ಬೀಜೋಕ್ತಿಗಳಲ್ಲಿ ಸಜಾತಿ ಬೀಜಪದಗಳು ಮತ್ತು ವಿಜಾತಿ ಬೀಜಪದಗಳು ಅಂತೇಳಿ ಬರ್ತದೆ. ಸಜಾತಿ ಬೀಜಪದಗಳು ಅಂದರೆ ಒಂದೇ ಜಾತಿಯ ಬೀಜಪದಗಳು ಇದ್ರೆ ಅದನ್ನು ಸಜಾತಿ ಬೀಜಪದಗಳು ಅಂತ ಕರಿತೀವಿ. ಒಂದೇ ಜಾತಿಯನ್ನ ಹೊಂದಿಲ್ಲದೆ ಇರುವಂಥ ಬೀಜಪದಗಳಿದ್ರೆ ಅದನ್ನ ವಿಜಾತಿ ಪದಗಳು ಅಂತ ಹೇಳ್ತೀವಿ. ಏನು ಸಜಾತಿ ಬೀಜಪದ, ವಿಜಾತಿ ಬೀಜಪದ ಅಂದಾಗ ಇಲ್ಲಿ 2xy + x + 3y + 5xy ಅಂತ ಇದೆ.
ಇಲ್ಲಿ ಈ 2xy ಅನ್ನುವಂಥದ್ದು ಸಂಖ್ಯಾ ಸಹಗುಣಕ ಆಗಿದೆ, ಇಲ್ಲೂ 5 ಅನ್ನುವಂಥ ಸಂಖ್ಯಾ ಸಹಗುಣಕ ಆಗಿದೆ. ಬಟ್ ಇಲ್ಲಿ ಬೀಜ ಪದ ಏನಿದೆ, ಚರಾಕ್ಷರ ಏನಿದೆ, ಇಲ್ಲೂ xy ಇದೆ, ಇಲ್ಲೂ xy ಇದೆ. ಈ 2xy ಮತ್ತೆ 5xy ಏನಿದೆ, ಇದನ್ನ ನಾವು ಸಜಾತಿ ಬೀಜ ಪದ ಅಂತೇಳಿ ಕರಿತೀವಿ. ಇಲ್ಲಿ x ಮತ್ತೆ 3y ಅನ್ನುವಂಥದ್ದು ಬೇರೆನೆ ಪದ ಇದೆ, ಬೀಜ ಪದ, ಅದನ್ನ ನಾವು ವಿಜಾತಿ ಅಂತ ಕರಿತೀವಿ. ವಿಜಾತಿ ಬೀಜ ಪದ. ಒಂದೇ ಜಾತಿಯ ಬೀಜ ಪದಗಳು ಇದ್ರೆ ಅದನ್ನ ನಾವು ಸಜಾತಿ ಬೀಜ ಪದ ಅಂತೇಳಿ ಕರಿತೀವಿ. ಒಂದೇ ಬೀಜ ಪದವನ್ನ ಒಂದಿಲ್ಲ, ಬೇರೆ ಬೇರೆ ಬೀಜ ಪದ ಇದ್ರೆ ಅದನ್ನ ನಾವು ವಿಜಾತಿ ಬೀಜ ಪದಗಳು ಅಂತೇಳಿ ಕರಿತೇವೆ. ಇನ್ನ ಈ ಬೀಜೋಕ್ತಿಗಳನ್ನ 3 ವಿಧ ಮಾಡಿದ್ದಾರೆ. ಯಾವುದು ಅಂದ್ರೆ ಏಕಪದೋಕ್ತಿ, ದ್ವಿಪದೋಕ್ತಿ, ಮತ್ತೊಂದು ತ್ರಿಪದೋಕ್ತಿ. ಜೊತೆಗೆ ಇನ್ನೂ ಒಂದು ಬರುತ್ತದೆ, ಇವಲ್ಲದೆ ಬಹುಪದೋಕ್ತಿ ಅಂತಲೂ ಕೂಡ ಬರ್ತದೆ. ಏನು ಏಕಪದೋಕ್ತಿ ಅಂದ್ರೆ ಏನು? ಯಾವ ಬೀಜೋಕ್ತಿಯು ಒಂದೇ ಒಂದು ಬೀಜ ಪದವನ್ನ ಹೊಂದಿರುತ್ತೋ ಅದನ್ನ ಏಕಪದೋಕ್ತಿ ಅಂತ ಕರಿತೀವಿ. ಒಂದೇ ಒಂದು ಬೀಜ ಪದ ಇರುತ್ತದೆ ಅಂದ್ರೆ ಆ ಒಂದು ಬೀಜ ಪದದ ಮಧ್ಯೆ ಯಾವುದೇ ಚಿಹ್ನೆಗಳು ಅಂದ್ರೆ ಪ್ಲಸ್ ಆಗಲಿ ಮೈನಸ್ ಆಗಲಿ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ 3xyz ಅಂತ ಇದೆ. ಹಾಗಾದ್ರೆ 3xyz 4 ಪದ ಇದಲ್ಲ ಅಂತ ನಾವು ಹೇಳ್ಬೋದು. 4 ಅಪವರ್ತನಗಳಿದ್ದಾವೆ, ಆದರೆ ಬೀಜ ಪದ ಇರೋದು ಒಂದೇ, 3xyz ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ಒಂದು ಚಿಹ್ನೆ ಮಧ್ಯದಲ್ಲಿ ಬಂದಿಲ್ಲ. ಈ 3xyz ಅನ್ನುವಂಥದ್ದು ಏಕಪದೋಕ್ತಿ ಆಗ್ತದೆ. ಇನ್ನ ದ್ವಿಪದೋಕ್ತಿ. ಏನು ದ್ವಿಪದೋಕ್ತಿ ಅಂದ್ರೆ 2 ವಿಜಾತಿ ಪದಗಳನ್ನು ಹೊಂದಿರುವಂಥ ಬೀಜೋಕ್ತಿ ಆಗಿರುತ್ತೆ. 2 ವಿಜಾತಿ ಇರುತ್ತದೆ, ಮಧ್ಯದಲ್ಲಿ ಚಿಹ್ನೆ ಬರ್ತದೆ. 2 ವಿಜಾತಿ ಪದಗಳನ್ನು ಹೊಂದಿರುವಂಥ ಬೀಜೋಕ್ತಿಯನ್ನ ನಾವು ದ್ವಿಪದೋಕ್ತಿ ಅಂತ ಹೇಳಿ ಕರಿತೀವಿ. 2 ವಿಜಾತಿ ಪದಗಳನ್ನು ಹೊಂದಿರುತ್ತೆ, ಒಂದೇ ಜಾತಿ ಇರಲ್ಲ. 2 ಪದಗಳು ಇರ್ತವೆ, ಅವು ವಿಜಾತಿ ಆಗಿರ್ತವೆ, ಸಜಾತಿ ಆಗೋದಿಲ್ಲ. ಮಧ್ಯದಲ್ಲಿ ಆ ಚಿಹ್ನೆ ಏನಿರುತ್ತೆ, ಈ ಪ್ಲಸ್ ಮೈನಸ್ ಅನ್ನುವಂಥ ಚಿಹ್ನೆ ಏನಿರುತ್ತೆ, ಆ ಬೀಜ ಪದಗಳನ್ನ ಸಪರೇಟ್ ಆಗಿ ಏನು ಮಾಡಿರುತ್ತೆ, ವಿಂಗಡಣೆ ಮಾಡಿರುತ್ತೆ, ಬೇರೆ ಬೇರೆ ಆಗಿ ವಿಂಗಡಣೆ ಮಾಡಿರುತ್ತದೆ. ಸೊ ಅದು ದ್ವಿಪದೋಕ್ತಿ. 2 ವಿಜಾತಿ ಪದಗಳನ್ನು ಹೊಂದಿದ್ರೆ ಅದು ದ್ವಿಪದೋಕ್ತಿ ಅಂತ ಆಗ್ತದೆ. ಫಾರ್ ಎಕ್ಸಾಂಪಲ್ 3x ಪ್ಲಸ್ 5z ಅನ್ನುವಂಥದ್ದು ಏನಿದೆ ಅದು ದ್ವಿಪದೋಕ್ತಿ ಆಗ್ತದೆ. ಯಾವ ಬೀಜೋಕ್ತಿಯು 2 ಬೀಜ ಪದಗಳನ್ನು ಅಂದರೆ 2 ವಿಜಾತಿ ಬೀಜ ಪದಗಳನ್ನು ಹೊಂದಿದ್ರೆ ಅದು ದ್ವಿಪದೋಕ್ತಿ ಆಗ್ತದೆ. ಇನ್ನು ತ್ರಿಪದೋಕ್ತಿ. ಏನು ತ್ರಿಪದೋಕ್ತಿ? 3 ವಿಜಾತಿ ಪದಗಳನ್ನು ಹೊಂದಿರುವಂಥ ಒಂದು ಬೀಜೋಕ್ತಿಯನ್ನ ನಾವು ತ್ರಿಪದೋಕ್ತಿ ಅಂತ ಹೇಳಿ ಕರಿತೀವಿ. 3 ಪದಗಳನ್ನು 3 ವಿಜಾತಿ ಪದಗಳನ್ನು ಹೊಂದಿದ್ರೆ ಅದು ತ್ರಿಪದೋಕ್ತಿ ಅಂತ ಹೇಳ್ತದೆ. ಅಂದರೆ ಮಧ್ಯದಲ್ಲಿ ಚಿಹ್ನೆ ಬಂದಿರಬೇಕು, ಆ ಪ್ಲಸ್ ಆಗಲಿ ಮೈನಸ್ ಆಗಲಿ. ಫಾರ್ ಎಕ್ಸಾಂಪಲ್ 5xy ಮೈನಸ್ 2x ಪ್ಲಸ್ 8 ಅಂತ ಇದೆ. ಇಲ್ಲಿ ನೋಡಿ 5xy ಅನ್ನುವಂಥದ್ದು ಒಂದು ಪದ, ಮೈನಸ್ 2x ಅನ್ನುವಂಥದ್ದು ಒಂದು ಪದ, ಪ್ಲಸ್ 8 ಅನ್ನುವಂಥದ್ದು ಒಂದು ಪದ. 3 ಪದಗಳು ವಿಜಾತಿ ಪದಗಳಾಗಿವೆ, ಆದ್ರಿಂದ ಅದು ತ್ರಿಪದೋಕ್ತಿ ಆಗ್ತದೆ. ಅಂದರೆ ಈ 3ಕ್ಕಿಂತ ಹೆಚ್ಚಾಗಿ ಬೀಜ ಪದಗಳಿದ್ರೆ, 3ಕ್ಕಿಂತ ಹೆಚ್ಚು ವಿಜಾತಿ ಪದಗಳು ಇದ್ರೆ ಅದನ್ನು ನಾವು ಬಹುಪದೋಕ್ತಿ ಅಂತೇಳಿ ಕರಿತೇವೆ. 3ಕ್ಕಿಂತ ಹೆಚ್ಚು ಬೀಜ ಪದಗಳು ಇರ್ತವೆ, ಅವು ಬಹುಪದೋಕ್ತಿ ಆಗ್ತದೆ. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ 2z ಪ್ಲಸ್ 8y ಮೈನಸ್ 6x ಪ್ಲಸ್ 2 ಅಂತ ಇದೆ. ಇಲ್ಲಿ ಆ ಒಂದು ಬೀಜೋಕ್ತಿಯಲ್ಲಿ 3ಕ್ಕಿಂತ ಹೆಚ್ಚು
ವಿಜಾತಿ ಪದಗಳಿದ್ದಾವೆ. 3ಕ್ಕಿಂತ ಹೆಚ್ಚು ಬೀಜ ಪದಗಳಿದ್ದಾಗ ಅದನ್ನು ನಾವು ಬಹುಪದೋಕ್ತಿ ಅಂತೇಳಿ ಕರಿತೀವಿ. ಇದಿಷ್ಟು ಬಹುಪದೋಕ್ತಿ ಆಗ್ತದೆ. ಇದು ಒಟ್ಟಾರೆಯಾಗಿ ಈ ಒಂದು ಬೀಜೋಕ್ತಿಗಳಲ್ಲಿ ನಾವು ಚರಾಕ್ಷರ ಅಂದ್ರೇನು, ಆ ಚರಾಕ್ಷರದ ಜೊತೆ ಸ್ಥಿರಾಂಕ ಸೇರಿದಾಗ ಬೀಜೋಕ್ತಿ ಆಗ್ತದೆ. ಬೀಜೋಕ್ತಿಯಲ್ಲಿ ಬರುವಂಥ ಪದಗಳಿದೆಯಲ್ಲ ಅದನ್ನು ಬೀಜ ಪದಗಳು ಅಂತೀವಿ. ಆ ಪ್ರತಿ ಬೀಜ ಪದದಲ್ಲಿ ಒಂದು ಬೀಜ ಪದದಲ್ಲಿ ಬರುವಂಥ ಏನು ಅಂಶಗಳಿರ್ತವೋ ಅದನ್ನು ನಾವು ಅಪವರ್ತನಗಳು ಅಂತೇಳಿ ಕರಿತೀವಿ. ಈ ಬೀಜ ಪದಗಳಲ್ಲಿ ಸಜಾತಿ ಒಂದೇ ಜಾತಿಯ ಬೀಜ ಪದಗಳಿದ್ರೆ ಅದನ್ನು ಸಜಾತಿ ಬೀಜ ಪದ ಅಂತ ಹೇಳ್ತೀವಿ. ಬೇರೆ ಬೇರೆ ಬೀಜ ಪದಗಳಿದ್ರೆ ಅದನ್ನು ವಿಜಾತಿ ಬೀಜ ಪದ ಅಂತ ಕರಿತೇವೆ. ಬೀಜೋಕ್ತಿಗಳಲ್ಲಿ 4 ವಿಧ ಇದೆ: ಏಕಪದೋಕ್ತಿ, ಬಹುಪದೋಕ್ತಿ, ತ್ರಿಪದೋಕ್ತಿ, ಮತ್ತೊಂದು ಅದು ಬಹುಪದೋಕ್ತಿ. ಏಕಪದೋಕ್ತಿ ಅಂದರೆ ಒಂದೇ ಒಂದು ಬೀಜ ಪದ ಇದ್ದರೆ ಅದು ಏಕಪದೋಕ್ತಿ. 2 ವಿಜಾತಿ ಬೀಜ ಪದಗಳು ಇದ್ದರೆ ಅದನ್ನು ದ್ವಿಪದೋಕ್ತಿ, ಮಧ್ಯದಲ್ಲಿ ಚಿಹ್ನೆ ಇರಬೇಕು. ತ್ರಿಪದೋಕ್ತಿ ಅಂದರೆ 3 ಬೀಜ ಪದಗಳು ಇದ್ದರೆ, 3 ವಿಜಾತಿ ಬೀಜ ಪದಗಳು ಇದ್ದರೆ ಅದನ್ನು ನಾವು ತ್ರಿಪದೋಕ್ತಿ ಅಂತೀವಿ. 3ಕ್ಕಿಂತ ಹೆಚ್ಚು ಬೀಜ ಪದಗಳಿರ್ತದೆ, ಆ ಮಧ್ಯದಲ್ಲಿ ಚಿಹ್ನೆಗಳು ಆ ಒಂದು ಬೀಜ ಪದವನ್ನು ವಿಂಗಡಣೆ ಮಾಡಿರ್ತದೆ, ಅದು ಬಹುಪದೋಕ್ತಿ ಆಗ್ತದೆ. ಇದಿಷ್ಟು ಒಂದು ಬೀಜೋಕ್ತಿಗಳ ವಿಷಯ ಆಗಿದೆ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಬೀಜೋಕ್ತಿಗಳಿಗೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಕೊನೆ ಹಾಕ್ಸ್ತಾ ಇದ್ದೇನೆ. ಧನ್ಯವಾದಗಳು.